ಭುವನದೊಳಗೆ ನಾನೇ ಬಲಿಷ್ಠ, ಭುವನದೊಳಗೆ ನಾನೇ ಬಲಿಷ್ಠ. ಸಫಲತೆ ಬೇರೆ ಸಪ್ತನಾಗುತ್ತ, ಸಫಲತೆ ಬೇರೆ ಸಪ್ತನಾಗುತ್ತ, ಸಾರುತ್ತ ವೈರಿಯ ಜಯಿಸುತ್ತ ಬರುವೆ, ಸಾರುತ್ತ ವೈರಿಯ ಜಯಿಸುತ್ತ ಬರುವೆ. ಯಾರಿಹರು ಎನಗೆ ಸಮಾನರೇ, ಯಾರಿಹರು ಸಮಾನರೇ. ಈ ಧರೆಯೊಳಗೆ 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 ಸಹೋದರ, 10 ದಿನಗಳ ಘೋರ ಯುದ್ಧದ ತರುವಾಯ ಆ ಭೀಷ್ಮನು ಪರಾಜಿತನಾದನು. ಆ ದ್ರೋಣರ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ಅಗ್ರಜ, ಚಕ್ರವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣಾಚಾರ್ಯರೇ ಧನುರ್ಧಾರಿಯಾಗಿ ನಿಂತಿರುವರು. ಅವರನ್ನು ಜಯಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಾನು ನಿನ್ನೆಯ ದಿನ ಬಹಳವಾಗಿ ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿದೆ ಅಗ್ರಜ, ನಿರಾಶನಾಗಿ ಹಿಂದಿರುಗಿದೆ. ಸಹೋದರ, ಆ ಕೃಷ್ಣ ಅರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನರು ಆ ದ್ರೋಣ ಚಕ್ರವನ್ನು ಭೇದಿಸುವ ಪದ್ಧತಿಯನ್ನು ತಿಳಿದಿದ್ದನು. ಅಗ್ರಜ, ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಇನ್ನೊಂದು ಪಾರ್ಶ್ವದಲ್ಲಿ ಸಂಸಪ್ತಕರೊಡನೆ ಕಾದಾಡುತ್ತಿರುವರು. ಅವರು ಬೇಗ ಹಿಂದಿರುಗುವ ಸಂಭವವಿಲ್ಲ ಅಗ್ರಜ, ಬೇಗ ಹಿಂದಿರುಗುವ ಸಂಭವವಿಲ್ಲ. ಹಾಗಾದರೆ ಈಗ ನಾವು ಏನು ಮಾಡುವುದು? ಅಗ್ರಜ, ಜಾಗ್ರತೆಯಾಗಿ ಇದಕ್ಕೊಂದು ಉಪಾಯವನ್ನು ಹುಡುಕಲೇಬೇಕು. ಇಲ್ಲದಿದ್ದರೆ ನಮಗೆ ಅಪಜಯವು ಖಂಡಿತ. ಅಪಜಯ ಅಪಜಯ ಪಾಂಡವರಿಗೆ ಅಪಜಯವೇ? ದೊಡ್ಡಪ್ಪ, ಈಗ ನಮಗೊದಗಿರುವ ಅಂತ ಆಪತ್ತೇನೆಂಬುದನ್ನು ತಿಳಿಸು. ದ್ರೋಣರ ಚಕ್ರವನ್ನು ಭೇದಿಸುವ ಶಕ್ತಿ ನಿನಗಿಲ್ಲ. ಆ ಕೌರವರ ಬಾಣದಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ದೊಡ್ಡಪ್ಪ, ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ? ಬಿಡ ಚಿಂತೆಯ ಬಿಡ ಚಿಂತೆಯ ಕಡವ ಮಾಡದೆ ನನಗೆ ಕೊಡಲಿ ಅಭಯ. ದೊಡ್ಡಪ್ಪ, ಬಿಡ ಚಿಂತೆಯ ಕಡವ ಮಾಡದೆ ನನಗೆ ಕೊಡಲಿ ಅಭಯ. ದೊಡ್ಡಪ್ಪ, ತಂದೆ ಪಾತ್ರದ ದಯವನ್ನಿರಲಿ ಎಂದಿರೇಶನೆ ತಾವೇ ಬರಲಿ. ತಂದೆ ಪಾತ್ರದ ದಯವನ್ನಿರಲಿ ಎಂದಿರೇಶನೆ ತಾವೇ ಬರಲಿ. ಮೌನ ಏಕೆ ಬಿಡು ಜನಕದ ಮನದೆ, ಮೌನ ಏಕೆ ಬಿಡು ಜನಕದ ಮನದೆ. ಬಿಡ ಚಿಂತೆಯ ಕಡವ ಮಾಡದೆ ನನಗೆ ಕೊಡುನಿ ಅಭಯ. ದೊಡ್ಡಪ್ಪ, ಆ ದ್ರೋಣರ ಚಕ್ರವ್ಯೂಹವ ಲಕ್ಷ್ಯವಿಲ್ಲದೆ ಭೇದಿಸುವೆನು ನಾ. ಆ ದ್ರೋಣರ ಚಕ್ರವ್ಯೂಹವ ಲಕ್ಷ್ಯವಿಲ್ಲದೆ ಭೇದಿಸುವೆನು ನಾ. ರಣದೊಳಗೆ ಕೆಣಕಿದರೆ ಕರಳುಗಳು ಬಗೆದಿಡುವೆ, ರಣದೊಳಗೆ ಕೆಣಕಿದರೆ ಕರಳುಗಳ ಬಗೆದಿಡುವೆ. ಬಿಡ ಚಿಂತೆಯ ಕಡವ ಮಾಡದೆ ನನಗೆ ಕೊಡಲಿ ಅಭಯ. ದೊಡ್ಡಪ್ಪ, ದೊಡ್ಡಪ್ಪ, ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ? ಆ ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನು ಕ್ಷಣ ಮಾತ್ರದಲ್ಲಿ ಭೇದಿಸಿ ಬರುತ್ತೇನೆ. ಅದಕ್ಕಾಗಿ ಅನುಮತಿಯನ್ನು ಪಡೆಯುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ಕೊಡು ನನಗೆ ಅನುಮತಿಯನ್ನು. ಪಾಪು ಕುಮಾರ, ಪಾಪು, ಹೆಚ್ಚಿದೆ ನಿನ್ನ ಪರಾಕ್ರಮವನ್ನ. ನೀನು ಎಷ್ಟೇ ಆದರೂ ನಮ್ಮ ವಂಶದ ಕುಡಿಯಲ್ಲವೇ? ಪಾಪು ಕುಮಾರ, ಪಾಪು. ಕುಮಾರ, ನೀನಿಂದು ಚಿಕ್ಕವನು. ಆ ದ್ರೋಣರ ಚಕ್ರವನ್ನು ಭೇದಿಸುವ ಶಕ್ತಿ ನಿನಗಿಲ್ಲ.
ನಾವೆಲ್ಲರೂ ಜೀವಿಸಿದ್ದು ಈ ದುಸ್ಸಾಧ್ಯವಾದ ಕೆಲಸಕ್ಕೆ. ನಿನ್ನನ್ನು ಕಳಿಸುವುದು ನನ್ನ ಮನಸ್ಸು ಒಪ್ಪುವುದಿಲ್ಲ. ನೀನು ಯುದ್ಧಕ್ಕೆ ಹೋಗುವುದು ಬೇಡ ಕುಮಾರ, ಬೇಡ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ನಿನ್ನ ಕಣ್ಣ ಮುಂದೆ ಇರುವ ಈ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದಲ್ಲ. ಕ್ಷಾತ್ರ ತೇಜದ ಚಿರ ಪ್ರಕಾಶದಿಂದ ಅದು ಜ್ವಾಜಲ್ಯಮಾನವಾಗಿ ಬೆಳಗುತ್ತಿದೆ. ಸಾಹಸದ ಪ್ರಭಾ ಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ನನಗೆ ಅವಕಾಶವನ್ನು ಕೊಡು. ನನ್ನನ್ನು ಮಗನನ್ನಾಗಿ ಪಡೆದ ಆ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸುವಾದ ನನ್ನ ತಾಯಿ ಸುಭದ್ರೆಯು ಆನಂದ ಬಾಷ್ಪಗಳನ್ನು ಸುರಿಸಲಿ. ಯೋಗ್ಯವರಸವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದೇ ಶಾಸ್ತ್ರದ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಈ ಖಡ್ಗದಿಂದ ಅಡುಗೆ ಮನೆಯಲ್ಲಿ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ದ್ರೋಣಾಚಾರ್ಯ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ತಿಳಿದಿರುವೆನು. ಈಗ ಅದಕ್ಕೆ ಅವಕಾಶ ಒದಗಿರುವುದು. ಅದನ್ನು ವ್ಯರ್ಥ ಮಾಡಬೇಡ ದೊಡ್ಡಪ್ಪ. ಕೊಡು ನನಗೆ ಅನುಮತಿಯನ್ನು. ಆಗ ತಿಳಿಯುವೆ ಭಾರ್ತನ ಮಗನು ಭಾರ್ತನಂತೆ ಪರಾಕ್ರಮಶಾಲಿ ಎಂಬುದನ್ನು. ಕೊಡು ನನಗೆ ಅನುಮತಿಯನ್ನು. ಅಗ್ರಜ, ಅಭಿಮನ್ಯುವಿನ ಆಸೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹೋಗಿಯ ಮೇಲೆ ಜಲಸೇಚನವಾಗದಿರಲಿ. ಅಭಿಮನ್ಯು ಚಕ್ರವ್ಯೂಹ ನಾನು ಸೈನ್ಯವನ್ನೆಲ್ಲ ತೆಗೆದುಕೊಂಡು ಹೋಗಿ ಅಭಿಮನ್ಯುವಿಗೆ ಸಹಾಯಕನಾಗಿ ನಿಲ್ಲುವೆನು. ಅಭಿಮನ್ಯುವು ಚಕ್ರವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲರೂ ಅದರ ಒಳಕ್ಕೆ ನುಗ್ಗಿ ಅದನ್ನು ಭಿನ್ನ ಭಿನ್ನವಾಗಿ ಮಾಡುವೆವು. ಕೊಡುವ ಅನುಮತಿಯನ್ನ ನಾನು ನೋಡಿಕೊಳ್ಳುತ್ತೇನೆ. ಸಹೋದರ, ನಿನ್ನಿಷ್ಟದಂತೆಯೇ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ಬಿಟ್ಟಿರಬೇಡ. ಈ ಧನಂಜಯನ ಪ್ರಾಣ ಪದಕವು ಪುನಃ ಬಂದು ಅವನ ಕೈಯನ್ನು ಸೇರಲಿ. ಶುಭವಾಗಲಿ ನಿನಗೆ ಕುಮಾರ, ಶುಭವಾಗಲಿ ನಿನಗೆ. ಶುಭವಾಗಲಿ ನಿನಗೆ ಕುಮಾರ, ಶುಭವಾಗಲಿ ನಿನಗೆ. ಬಾಲ ಲೀಲ ಶಾಸ್ತ್ರ ವಿಲೋಲ, ಬಾಲ ಲೀಲ ಶಾಸ್ತ್ರ ವಿಲೋಲ. ಶುಭವಾಗಲಿ ನಿನಗೆ ಕುಮಾರ, ಶುಭವಾಗಲಿ ನಿನಗೆ. ದ್ರೋಣರ ವ್ಯೂಹವ ಭೇದಿಸಿ ಬಾರೈ, ದ್ರೋಣರ ವ್ಯೂಹವ ಭೇದಿಸಿ ಬಾರೈ. ಶುಭವಾಗಲಿ ನಿನಗೆ ಕುಮಾರ, ಶುಭವಾಗಲಿ ನಿನಗೆ. ಕುಮಾರ, ಹೋಗಿ ಬಾ ಕುಮಾರ. ಆ ದ್ರೋಣರ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವಾಗಲಿ, ಶುಭವಾಗಲಿ. ಹೋಗಿ ಬಾ ಕುಮಾರ, ಹೋಗಿ ಬಾ. ಅನುಗ್ರಹಿತನಾದೆನು ದೊಡ್ಡಪ್ಪ, ಅನುಗ್ರಹಿತನಾದೆನು. ನಿಮ್ಮೆಲ್ಲರ ಆಶೀರ್ವಾದವು ವಜ್ರದ ಕವಚದಂತೆ ನನ್ನನ್ನು ರಕ್ಷಿಸಿಕೊಂಡಿರುವಾಗ ನನಗೆ ಯಾವುದೇ ಭಯವಿಲ್ಲ. ಆ ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನು ಕ್ಷಣ ಮಾತ್ರದಲ್ಲಿ ಭೇದಿಸಿ ಬರುತ್ತೇನೆ. ದೊಡ್ಡಪ್ಪ, ನಡೆ ಹೋಗೋಣ. ನಡೆ ಕುಮಾರ. ವಸಂತ ಮಾಸ ದಿವಸ ರಾಗಮನಗಳು ತಂಗಳಿಯಲ್ಲಿ
ಮಂಗಳವಾಗಲಿ. ಪ್ರಿಯ ರಮಣಿ ಬಾರಮಣಿ ಹರುಷದಿ ಕುಣಿಯುವ ಪ್ರಿಯ ರಮಣಿ ಚಂದಿರನು ನಾನೇ ತಾರೆಯು ನೀನೆ ಓ ಚಂದಿರನು ನಾನೇ ತಾರೆಯು ನೀನೆ ಬೇಗನೆ ಬಾರೆ ನನ್ನನು ಸೇರೆ ಬೇಗನೆ ಬಾರೆ ನನ್ನನು ಸೇರೆ ಅಂದ ಚಂದದಿಂದ ಬಂದು ನನ್ನನು ಸೇರೆ ಅಂದ ಚಂದದಿಂದ ಬಂದು ನನ್ನನು ಸೇರೆ ಪ್ರಿಯ ರಮಣಿ ಬಾರಮಣಿ ಹರುಷದಿ ಕುಣಿಯುವ ಬಾರೆ ಸರಸರಿ ಕಲಿಯುವ ಬಾರೆ ಪ್ರಿಯ ರಮಣಿ ದೇವನು ನಾನೇ ದೇವಿಯು ನೀನೆ ಓ ದೇವನು ನಾನೇ ದೇವಿಯು ನೀನೆ ಬೇಗನೆ ಬಾರೆ ನನ್ನನು ಸೇರೆ ಬೇಗನೆ ಬಾರೆ ನನ್ನನು ಸೇರೆ ಅಂದ ಚಂದದಿಂದ ಬಂದು ನನ್ನನು ಸೇರೆ ಅಂದ ಚಂದದಿಂದ ಬಂದು ನನ್ನನು ಸೇರೆ ಪ್ರಿಯ ರಮಣಿ ಹರುಷದಿ ಕುಣಿಯುವ ಬಾರೆ ಸರಸದಿ ನಲಿಯುವ ಬಾರೆ ಪ್ರಿಯ ರಮಣಿ
ಸುಗುಣ ಹರ್ಷದಿ ನಲಿದಾಡುವವ ಹರ್ಷದಿ ನಲಿದಾಡುತ್ತ ಪ್ರಿಯರಮಣ. ಪ್ರಿಯತಮ, ನಾನು ನನ್ನ ಹೃದಯಾದಿದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆ. ಅದು ಇಂದು ಲಭಿಸಿದ ಪ್ರಿಯ. ಪ್ರೇಯಸಿ, ನಿನ್ನ ದೇವನ ದರ್ಶನವನ್ನೇನು ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ಪ್ರಿಯತಮ, ನಾನು ನನ್ನ ಸರ್ವಸ್ವವನ್ನು ಕೊಟ್ಟಿರುವೆನು. ಇನ್ನು ನನ್ನದಾಗಿ ನುಳಿದಿದೆ. ಪ್ರೇಯಸಿ, ಪ್ರಿಯತಮ, ನಿನ್ನ ಹೃದಯದ ಪ್ರೇಮ ಆಹಾ, ಅದು ಮೊದಲಿಂದಲೂ ತಮ್ಮದೇ ಆಗಿರುವಾಗ ಅದನ್ನು ಪುನಃ ನೀಡುವ ಅಗತ್ಯವಿಲ್ಲ ಪ್ರಿಯ. ಪ್ರೇಯಸಿ, ನಾನು ಅದನ್ನು ಬಲ್ಲೆನು. ಆಹಾ, ಏನಿ ಸೊಬಗು ಒಯ್ಯಾರದ ಈ ಬೆಡಗು, ಸಾಕು ಸಾಕು ಈ ಸವಿ ನುಡಿಗಳು, ಬೇಡ ಬೇಡ ಬೆಡಗು. ಏನಿ ಸೊಬಗು ತಾವರ ತರಹದ ಕಣ್ಗಳಲ್ಲಿ ಕಂಡೆ ನನ್ನಯ ರೂಪವನು, ತಾವರ ತರಹದ ಕಣ್ಗಳಲ್ಲಿ ಕಂಡೆ ನನ್ನಯ ರೂಪವನು, ಸೊಗಸಾದ ನಿನ್ನ ಸವಿ ಮಾತು ಕೇಳಿ ಉಲ್ಲಾಸವಾಗಿ ಹೃದಯ, ಸೊಗಸಾದ ನಿನ್ನ ಸವಿ ಮಾತು ಕೇಳಿ ಉಲ್ಲಾಸವಾದ ಹೃದಯ. ಈ ಹೃದಯ ನಿನಗಾಗಿ, ಆ ಹೃದಯ ನನಗಾಗಿ. ಈ ಹೃದಯ ನಿನಗಾಗಿ, ಆ ಹೃದಯ ನನಗಾಗಿ. ಸೊಬಗು ವಯ್ಯಾರದ ಈ ಬೆಡಗು, ಸಾಕು ಸಾಕು ಈ ಸವಿ ನುಡಿಗಳು, ಬೇಡ ಬೇಡ ಬೆಡಗು. ಏನಿ ಸೊಬಗು. ಪ್ರೇಯಸಿ, ಪ್ರಿಯತಮ, ನಾನು ಅದನ್ನು ಬಲ್ಲೆನು. ಹಾ, ಆದರೆ ಪ್ರತಿ ದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದು ನನ್ನ ಆಸೆ ಉತ್ತರ. ಹಾ, ಹಾ. ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಹೊಸತಾದ ಹೂಗಳಿಂದ ಪ್ರಕೃತಿಯನ್ನು ನಲಿಸುವವು. ಸರ್ವ ಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಹೊಸ ಹೊಸತಾದ ಕಾಂತಿಯಿಂದ ಜಗತ್ತನ್ನು ಬೆಳಗುವನು. ಈ ದಿನದ ಆನಂದವು ನಾಳಿನ ದುಃಖದ ಮೂಲ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವೂ ಹಾಗೆಯೇ. ಹೇಗೆ ಪ್ರಿಯ? ವಿರಹದಿಂದ ಸಮ್ಮಿಳನ, ಸಮ್ಮಿಳನದಿಂದ ಪುನಃ ವಿರಹ. ಈ ವಿರಹ ಮತ್ತು ಸಮ್ಮಿಳನ, ಈ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮ ಸಜೀವ. ಹಾ, ಹಾ. ಹೃದಯೇಶ್ವರಿ, ಪ್ರಾಣೇಶ್ವರ, ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಗರಿತರಾಗಿದ್ದೆವು. ಆದರೆ ಈ ದಿನ ಪುನಃ ಸಮ್ಮಿಳಿತರಾಗಿರುವೆವು. ಈ ಆನಂದದ ಸುಪ್ರಭಾತದಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದು ನನ್ನ ಆಸೆ ಉತ್ತರ. ಪ್ರಿಯತಮ, ಪ್ರೇಮದ ವಿಚಾರದಲ್ಲಿ ಮಹಾ ಪಂಡಿತರಂತೆ. ಹೀಗೆ ಬನ್ನಿ ಪ್ರಿಯ, ಈ ಪೀಠವನ್ನು ಅಲಂಕರಿಸಿ. ನಾಳೆ ಆಯ್ದು ಕಟ್ಟಿದ ಈ ಪುಷ್ಪಮಾಲೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನರಾಗಿ. ಪ್ರಿಯತಮ, ಪ್ರೇಯಸಿ, ಸುಂದರಾಂಗ, ಪ್ರೇಯಸಿ, ದೇವರು ಪ್ರಸನ್ನನಾಗಿ. ಏಕೆ ಪ್ರಿಯ, ಕೋಪವಾಯಿತೇನು? ಹಾಗೇನಿಲ್ಲ ಪ್ರಿಯತಮೆ,
ಮನಸೋತೆನೋ ಮೆಲ್ಲ ನಿನಗೆ ಪ್ರಿಯತಮ ಪ್ರೇಯಸಿ ಬಿಡು ಮೌನ ಬಾನ ಪ್ರಿಯ ಪ್ರೇಯಸಿ ಬಯಸಿರುವೆ ಅಲ್ಲವೇ ಪ್ರಿಯ ಹೌದು ಪ್ರಿಯತಮ ಬಿಡು ಮೌನ ಬಾನ ಪ್ರೇಯಸಿ ಬಯಸಿರುವೆ ಮನಸೋತೆನೋ ಎಲ್ಲ ನಿನಗೆ ಬಿಡು ಮೌನ ಬಾನ ಬಯಸಿರುವೆ ಬಿಡು ಮೌನ ಬಾನ ಬಯಸಿರುವೆ ಮನಸೋತೆನೋ ಎಲ್ಲ ಬೇಡ ಮನವಿಸ್ತ ಭಾವ ಎಲ್ಲ ನಿನಗಾಗಿ ಕಾದಿಹ ದೇವ. ಬೇಡ ಮನವಿಸ್ತ ಭಾವ ನನ್ನ ನಿನಗಾಗಿ ಕಾದಿಹ ದೇವ. ಮಾನವ ತೋರದೆ ಬಾಬಳಿಗೆ ವಸನೋಗವ ತೋರುವೆ ನಾನಿನಗೆ. ಪ್ರಿಯತಮ ಪ್ರಾಣಕಾಂತೆ ಬಾಬಳಿಗೆ ಪ್ರಿಯತಮ ಪ್ರೇಯಸಿ ಅಲ್ಲಿ ನೋಡಿ ಕಾಣುತ್ತಿರುವುದೇನು? ಕಾಣುತ್ತಿದೆಯೇ? ಚಂದ್ರ ಆ ಮೋಡವಾನಲ್ಲಿ ತೇಲಾಡುತ್ತ ನಿನಗಾಗಿ ನಾ ಬಂದೆ ನೋಡಿಂದ ರಲ ನಿನ ಸಂದೇಶವ ನನಗೇನು ಹೇಳದೆ ನನಗೇನು ಹೇಳದೆ. ಪ್ರಿಯ ಪ್ರಾಣಕಾಂತೆ ಬೇಸರವಾಯಿತೇನು? ಇಲ್ಲ ಪ್ರಿಯತಮೆ ನನ್ನ ಮೇಲೆ ಕೋಪವೇನು? ಇಲ್ಲ ಪ್ರಿಯತಮೆ ಓ ನಲ್ಲನೆ ಸವಿ ಮಾತುಂದ ಪ್ರಿಯ. ನಾನೀನನು ನುಡಿಯಲಿನಲ್ಲ ಪ್ರೀತಿಯ. ನಾನಿಲ್ಲ ಬಿಡೆನು ಈ ಜೀವನಿನದೇ ಮನಸೋತೆನೋ ಎಲ್ಲ ನಿನಗೆ ಬಿಡು ಮೌನ ಬಾನ ಬಯಸಿರುವೆ ಬಿಡು ಮೌನ ಬಾನ ಬಯಸಿರುವೆ ಮನಸೋತೆನೋ ನನ್ನ. ಪ್ರೇಯಸಿ ಪ್ರಿಯತಮ ದೇವರು ಪ್ರಸನ್ನನಾಗಿ ನಿನಗೆ ತನ್ನ ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟಿರುವನು. ಈಗ ನೀನು ಆ ಇಂದ್ರನ ಅರ್ಧಾಸನವನ್ನೇರಿದ ಸಚಿ ದೇವಿಯಂತೆ ಶೋಭಿಸುತ್ತಿರುವೆ. ಈ ಆನಂದದ ಸುಪ್ರಭಾತದಲ್ಲಿ ಒಂದು ಪ್ರೇಮಗೀತೆಯನ್ನು ಹಾಡೋಣವೇ? ಹಾಗೆ ಆಗಲಿ ಪ್ರಿಯತಮ. ಅಂದವೇ ಆನಂದ ಚಂದ ಅಂದವೇ ಆನಂದ ಆನಂದವೇ ಜೀವನ ಮಕರಂದ ಆನಂದವೇ ಜೀವನ ಮಕರಂದ ಅಂದವೇ ಆನಂದ ಚಂದ ಅಂದವೇ ಆನಂದ
ಆನಂದ ಪ್ರೇಮವೇ ಬಾಳಿನ ಯೋಗ ಅದು ತಂದಿದೆ ಹೊಸ ಅನುರಾಗ ಪ್ರೇಮವೇ ಬಾಳಿನ ಯೋಗ ಅದು ತಂದಿದೆ ಹೊಸ ಅನುರಾಗ ಚೆಲುವೆ ಒಲವೇ ಚೆಲುವೆ ಒಲವೇ ನೀ ನನ್ನವಳಾದೆ ಈಗ ನೀ ನನ್ನವಳಾದೆ ಈಗ ಅಂದವೇ ಆನಂದ ಚಂದ ಅಂದವೇ ಆನಂದ ಆನಂದವೇ ಜೀವನ ಮಕರಂದ ಆನಂದವೇ ಜೀವನ ಮಕರಂದ ಅಂದವೇ ಆನಂದ ಚಂದ ಅಂದವೇ ಆನಂದ ಹೃದಯದಿ ತುಂಬಿದ ಸೊಗಸು ನಲಿದಾಡಿದ ನನ್ನಿ ಮನಸ್ಸು ಹೃದಯದಿ ತುಂಬಿದ ಸೊಗಸು ನಲಿದಾಡಿದ ನನ್ನಿ ಮನಸ್ಸು ಚೆಲುವೆ ಒಲವೇ ಚೆಲುವೆ ಒಲವೇ ನೀ ನನ್ನವಳಾದೆ ಈಗ ನೀ ನನ್ನವಳಾದೆ ಈಗ ಅಂದವೇ ಆನಂದ ಚಂದ ಅಂದವೇ ಆನಂದ ಆನಂದವೇ ಜೀವನ ಮಕರಂದ ಆನಂದವೇ ಜೀವನ ಮಕರಂದ ಅಂದವೇ ಆನಂದ ಚಂದ ಅಂದವೇ ಆನಂದ ಪ್ರಿಯತಮ, ಏನಿಂತಹ ಮುಖಭಂಗಿ? ನನ್ನಿಂದೇನಾದರೂ ಅಪರಾಧವಾಯಿತೇನು? ಪ್ರೇಯಸಿ, ಇಂದಿನ ಈ ಯುದ್ಧದಲ್ಲಿ ನಾನು ಆ ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನು ಭೇದಿಸಲು ದೊಡ್ಡಪ್ಪನ ಅನುಮತಿಯನ್ನು ಪಡೆದು ಯುದ್ಧಕ್ಕೆ ಹೊರಟಿರುವೆನು. ನಗುಮುಗದಿಂದ ನನ್ನನ್ನು ಕಳುಹಿಸಿಕೊಡಬಲ್ಲೆಯ? ಪ್ರಿಯತಮ, ತಾವು ಯುದ್ಧಕ್ಕೆ ಹೋಗುವಾಗ ನನ್ನನ್ನು ಸಹ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಹಿಂದೆ ನಿಮ್ಮ ತಂದೆ ಲಗ್ನ ಕಾಲದಲ್ಲಿ ಅತ್ತೆಯವರು ಕೂಡ ಸಹಾಯ ಮಾಡಿದ್ರಂತೆ, ಅದರಂತೆ ನಾನು ನಿಮಗೆ ಸಹಾಯಗಳಾಗೋನು ಪ್ರಿಯ. ಪ್ರೇಯಸಿ, ಆ ದಿನ ನಮ್ಮ ತಾಯಿಯು ಉಪಾಯವಿಲ್ಲದೆ ವಸ್ತ್ರಧಾರಣ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಪ್ರೇಯಸಿ. ಪ್ರಿಯತಮ, ಯುದ್ಧಕ್ಕಾಗಿ ಹೊಸ ಬಿಲ್ಲನಿ ತಂದಂತಿದೆ. ಇದೊಂದು ಬಾರಿ ಎದೆಯೇತು ನೋಡಲೇನು? ಪ್ರೇಯಸಿ, ಈ ನಿನ್ನ ಕೋಮಲವಾದ ಕೈಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ನಿನ್ನ ಸಖಿಯರು ಆಯ್ದು ತಂದ ಹೂಗಳಿಂದ ಎದೆಯೇರಿಸಲೇನು? ಹೂಗಳಿಂದ ಎದೆಯೇರಿಸು. ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಅವಕಾಶವನ್ನು ಕೊಡು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಒಂದೇ ಉಸಿರಿನಲ್ಲಿ ಅದೆಷ್ಟು ಪ್ರೇಮದ ಮಾತುಗಳು! ಇದು ಉಪಹಾಸ್ಯದ ಸಮಯವಲ್ಲ ಉತ್ತವರ, ಉಪಹಾಸ್ಯದ ಸಮಯವಲ್ಲ. ಈಗಲೂ ನೀನು ನಗುತ್ತಿರುವೆಯಲ್ಲ. ಈ ಪ್ರಪಂಚದಲ್ಲಿ ಸೃಷ್ಟಿಕರ್ತರು ಇಬ್ಬರೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ಆ ವಿಧಿಯೇ ಬೇರೆ. ಗಾನ ಮಹಿಯಾದ ಹಾಸ್ಯ ಪ್ರಿಯೆಯಾದ ಈ ಉತ್ತರೆಯನ್ನು ನಿರ್ಮಿಸಿದ ಆ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಪ್ರಿಯ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಗಾನಮಯಿ ಹಾಸ್ಯಪ್ರಿಯಾದ ಒಬ್ಬ ಉತ್ತರೆಯನ್ನು ನೋಡಿರುವಿರಿ. ಇನ್ನು ಮುಂದೆ ವೀರಾಂಗನೆಯಾದ ವೀರಸತ್ಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡಿರಿ ಪ್ರಿಯ. ಹೋಗು ತರಣವೀರ, ಯುದ್ಧವು ಕ್ಷತ್ರಿಯ ಧರ್ಮ. ಆ ಧರ್ಮವನ್ನು ನೀನು ಪಾಲನೆ ಮಾಡು. ಪ್ರೇಯಸಿ, ಹಾಗಾದ್ರೆ ಸಂತೋಷ ಚಿತ್ತಳಾಗಿ ನನ್ನನ್ನು ಕಳುಹಿಸಿಕೊಡಬಲ್ಲೆಯಾ?
ನನಗಾಗಿ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ಇಲ್ಲ ಪ್ರಿಯ, ದುಃಖಿಸುವುದಿಲ್ಲ. ದುಃಖವನ್ನು ಮನಸ್ಸಿನಲ್ಲಿ ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುವೆನು. ನಿಮ್ಮ ಕರ್ತವ್ಯದಲ್ಲಿ ನೀವಿಸ್ತನಾಗಿ ಉತ್ತರೆಯು ತನ್ನ ಭಾವದ ಕರ್ತವ್ಯವನ್ನು ಸಾಹಸಮುಖಿಯಾಗಿ ನಿರ್ವಹಿಸುವಳು. ಈಗ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನೀನು ಹಾಕಿದ ಈ ಪ್ರೇಮದ ವಿಜಯ ಮಾಲೆಯಿಂದ ಭೂಷಿತನಾಗಿ ನಾನು ರಣರಂಗದಲ್ಲಿ ಬೆಳಗುವೆನು. ನನಗಿನ್ನೂ ಅಪಜಯವಿಲ್ಲ. ನಾನಿನ್ನು ಬರಲೇ ಪ್ರೇಯಸಿ. ಅಲ್ಲಿ ನೋಡಿ, ಅತ್ತೆಯವರು ಬರುತ್ತಿರುವರು. ನಿನ್ನಂತಹ ವಿಕ್ರಮನಿಗೆ ತ್ರಿಕಾಲದಲ್ಲಿ ಅಪಜಯವಿಲ್ಲ ಕುಮಾರ. ತಾಯಿ, ನಿನಗೆ ನಮಸ್ಕರಿಸುವೆನು. ನಿನ್ನ ಆಶೀರ್ವಾದದ ಮಹಿಮೆಯಿಂದ ನಾನು ರಣರಂಗದಲ್ಲಿ ಬೆಳಗುವೆನು. ನನಗೆ ಹರಸು ಮಾತೆ. ಕುಮಾರ ಅಭಿಮನ್ಯು, ಈ ದಿನ ನೀನು ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಪಾಂಡವರ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿದೆಯಂತೆ, ಇದು ನಿಜವೇ? ಹೌದು ತಾಯಿ, ಹೌದು. ಈ ದಿನ ಸುಭದ್ರೆಯು ವೀರ ಮಾತೆ ಎಂಬುದನ್ನು ಜಗತ್ತಿಗೆ ತಿಳಿಸುವೆನು. ನನ್ನನ್ನು ಆಶೀರ್ವಾದ ಮಾಡು ತಾಯಿ. ಕುಮಾರ, ನಿನ್ನ ತಾಯಿಯ ಪ್ರೇಮವು, ತಂದೆಯ ಶೌರ್ಯವು, ಶ್ರೀಕೃಷ್ಣನ ಮಹಿಮೆಯು, ಪಾಂಡುನಂದನ ಆಶೀರ್ವಾದವು, ಉತ್ತರೆಯ ಸೌಭಾಗ್ಯವು ನಿನ್ನನ್ನು ಎಡೆಬಿಡದೆ ಕಾಪಾಡಲಿ ಕಂದ. ಅನುಗ್ರಹಿತನಾದೆನು ತಾಯಿ, ಅನುಗ್ರಹಿತನಾದೆನು. ಈ ನಿನ್ನ ಆಶೀರ್ವಾದದ ಮಹಿಮೆಯಿಂದ ಆ ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನು ಆಟದ ಮಣ್ಣಿನ ಕೋಟೆಯಂತೆ ಭೇದಿಸುವೆನು. ಉತ್ತರ ಪ್ರಾಣೇಶ್ವರ, ನಗುಮೊಗದಿಂದ ನನ್ನನ್ನು ಕಳುಹಿಸಿಕೊಡು. ಹಾಗೆ ಆಗಲಿ. ತಾಯಿ, ಕುಮಾರ, ನೋವೇನೆಂಬುದನ್ನು ಅರಿಯದ ಈ ನನ್ನ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಯಲ್ಲಿಡುವೆನು. ಇವಳನ್ನು ಕಾಪಾಡುವ ಭಾರ ನಿನ್ನದಾಗಿರಲಿ. ಈ ದುರ್ಬರ ಯುದ್ಧದ ಸಂದೇಹದಿಂದ ಅದು ಸುಡದಿರಲಿ. ಈ ದಿನ ಮಹಾ ಸಾಹಸದಿಂದ ನಾನೊಂದು ವೇಳೆ ಅಬದ್ಧವನ್ನು ಆಡದಿರು ಕಂದ. ವೀರ ಕ್ಷತ್ರಿಯನಿಗೆ ರಣರಂಗವು ತಾಯಿಯ ಮಡಿಲಿನಂತೆ, ಶಸ್ತ್ರಾಸ್ತ್ರಗಳು ಒಡಹುಟ್ಟಿದ ಬಂಧುಗಳಂತೆ, ಕೀರ್ತಿಯು ನೆಚ್ಚಿನ ನೆಂಟನಂತೆ. ಸಾವು ಬದುಕುಗಳೆಂಬ ಅಳತೆಗೋಲಿನಿಂದ ಆತನು ಜೀವನವನ್ನು ಪ್ರತಿನಿತ್ಯವೂ ಅಳೆಯುತ್ತಾನೆ. ಅಂಜಿ ನಿರಾಶನಾಗುವುದಿಲ್ಲ. ಹೋಗು ಮಗನೇ, ಜಯಶಾಲಿಯಾಗಿ ಹಿಂತಿರುಗು. ನಿನಗೆ ಮಂಗಳವಾಗಲಿ. ಅನುಗ್ರಹಿತನಾದೆನು ತಾಯಿ, ಅನುಗ್ರಹಿತನಾದೆನು. ಉತ್ತರ, ನಾನಿನ್ನು ಹೋಗಿ ಬರಲೇ? ಹೋಗಿ ಬನ್ನಿ ಪ್ರಿಯ. ಶಿವನರ ಬಲ ಎನಗಿರುವಾಗ ಹೇಳಿ ಪಾಂಡವರು ಎನಗೆದುರೆ ಎನಗೆದುರೆ ಎನಗೆದುರೆ. ಕರುಣ ಪಾಂಡವರ ರಣದಿ ಜಯಿಸುವೆ, ಕರುಣ ಪಾಂಡವರ ರಣದಿ ಜಯಿಸುವೆ. ರವ ಕಾಡಿದು ನಾ ಧರೆಗೆ ಉರುಳಿಸಿ, ರವ ಕಾಡಿದು ನಾ ಧರೆಗೆ ಉರುಳಿಸಿ, ರುಂಡವ ಮುಂಡವ ಕಂಡಾಡುವನು, ಮುಂಡವ ಮುಂಡವ ಕಂಡಾಡುವನು. ಬಡ ಸಮರದ ಬಡ ಸಮರದ ಬಡ ಸಮರದ ಹೇಳಿ ಪಾಂಡವರು ಎನಗೆದುರು ಎನಗೆದುರು ಎನಗೆದುರು. ಮಹಾದೇವರವರ ಪ್ರಸಾದದಿಂದ ಯುಧಿಷ್ಠಿರ, ಭೀಮ, ನಕುಲ ಸಹದೇವಾದಿ ಮಹಾರಥಿಕರನ್ನು ತಡೆಗಟ್ಟಿದನು. ಆದರೆ ಈ ಅಲ್ಪ ಅಭಿಮನ್ಯುವಿನ ಎದುರು ಪರಾಜಯವನ್ನು ಒಪ್ಪಿಕೊಳ್ಳಬೇಕಾಯಿತು. ದ್ರೋಣನ ನೇತೃತ್ವದಲ್ಲಿ ನಾವು 7 ಜನರು 7 ಬಾರಿಯೂ ಆಕ್ರಮಣ ಮಾಡಿದೆವು. ಆದರೆ 7 ಬಾರಿಯೂ ಪರಾಜಯವನ್ನು ಒಪ್ಪಿಕೊಳ್ಳಬೇಕಾಯಿತು. ಬಲ ಅಭಿಮನ್ಯು, ಬಲ. ಆದರೆ ಈ ಸಾರಿ ನೀನು ಉದ್ಧಾರವಾಗುವುದಿಲ್ಲ. ನಮ್ಮಿಬ್ಬರಲ್ಲೊಬ್ಬರು ಹತರಾಗಲೇಬೇಕು. ಇದು ಈ ಸೈನ್ಯವನ ಕೊನೆಯ ಪ್ರಯತ್ನ. ತರುಣ ಪಾಂಡವರ ರಣದಿ ಜಯಿಸುವೆ, ತರುಣ ಪಾಂಡವರ ರಣದಿ ಜಯಿಸುವೆ. ಶಿರವ ಕಡಿದು ನಾ ಧರೆಗೆ ಉರುಳಿಸಿ, ಶಿರವ ಕಡಿದು ನಾ ಧರೆಗೆ ಉರುಳಿಸಿ, ರಂಡವ ಮುಂಡವ ಕಂಡಾಡುವೆನು. ಬಡ ಸಮರದ ಬಡ ಸಮರದ ಬಡ ಸಮರದ ಹೇಳಿ ಪಾಂಡವರು ಎನಗೆದುರೆ ಎನಗೆದುರೆ ಎನಗೆದುರೆ. ಎಲ್ಲವೋ ಅಭಿಮನ್ಯು, ಎಲ್ಲಿಗೆ ಓಡುವ ನಿಲ್ಲು, ಎಲ್ಲವೋ ಅಭಿಮನ್ಯು, ಎಲ್ಲಿಗೆ ಓಡುವ ನಿಲ್ಲು. ಎಂತ ಅಧರ್ಮ ಅತ್ಯಾಚಾರವಿದು? ಹೇ ಜಗದೀಶ್ವರ, ಧರ್ಮ ಸ್ವರೂಪ, ನೀನಿದಕ್ಕೆ ಸಾಕ್ಷಿ.
ಕೌರವನ ಅನ್ನದಿಂದ ಪರಿಪುಷ್ಟನಾದ ಕಾಪುರುಷರೇ, 2 ಇಡೀ ಕದನ್ನದ ಸಲುವಾಗಿ ಧರ್ಮ ನೀತಿ ಮತ್ತು ಮನುಷ್ಯತ್ವಕ್ಕೆ ಶಿಲಾಂಜಲಿ ಕೊಟ್ಟಿರ. ನನ್ನ ಧನಸ್ಸು ಮುರಿಯಿತು, ಬತ್ತಳಿಕೆಯೂ ಬರಿದಾಗಿದೆ. ಕೈಯಲ್ಲಿ ಈ ಚಕ್ರದ ಹೊರತಾಗಿ ಮತ್ತಾವ ಆಯುಧವೂ ಇಲ್ಲ. ಇಂತಹ ನನ್ನನ್ನು ನೀವು 7 ಜನ ಮಹಾರಥಿಕರು, ವೀರಾದಿ ವೀರರು ಏಕಕಾಲದಲ್ಲಿ ನನ್ನ ಮೇಲೆ ಆಕ್ರಮಣ ಮಾಡುವಿರಾ? ಧಿಕ್ಕಾರವಿರಲಿ ಈ ನಿಮ್ಮ ವರ್ತನೆಗೆ. ಇಂತಹ ನೃಶಂಸತೆಯು ಕೌರವ ಸೈನ್ಯದ ವೀರರಿಗೊಪ್ಪದು. ನೀವು ವೀರರಲ್ಲ, ಈ ಕುರು ಸೈನ್ಯದ ಕಳಂಕ ಸ್ವರೂಪರು. ನಿಮ್ಮಲ್ಲಿ 1 ಅಣುವಿನಷ್ಟು ಮನುಷ್ಯತ್ವವು ಇನ್ನು ಉಳಿದಿದ್ದರೆ ಒಬ್ಬೊಬ್ಬರಾಗಿ ಬಂದಿರಿ. ನಿರಾಯುಧನಾಗಿ ನಿಮ್ಮೊಡನೆ ಹೋರಾಡುವೆನು. ಸಿಂಧುರಾಜ, ಈ ಬಾಲಕರ ಪಾಲಿಸಿ ಹೇಳಿಕೆಗಳನ್ನು ಹೇಗೆ ಕೇಳಿದರೆ ಆಕ್ರಮಣ ಮಾಡಿರಿ. ಬಿಸಿಯ ರಕ್ತವ ಪಾನ ಮಾಡುವೆ. ಸಿಂಧುರಾಜ, ಯುದ್ಧಕ್ಕೆ ಕೆಲವ ಅಭಿಮನ್ಯು, ಇವರೇ ಮಲ್ಲ ಯುದ್ಧಕ್ಕೆ ಸಿದ್ಧನಾಗು. ಹೇ ಜಗದೀಶ್ವರ, ನೀನು ನನ್ನಲ್ಲಿ ಪರನ್ಮುಖನಾದೆಯ. ಆಚಾರ್ಯ ತಂದೆಗೆ ಶಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು ಕೌರವ ದಳಪತಿ ಬ್ರಾಹ್ಮಣ ತಿಲಕ, ನಿನ್ನ ಸೇನಾಧಿಪತ್ಯದಲ್ಲಿ ಇಂತಹ ಅನರ್ಥವಾಯಿತೆ. ಈ ನವ ತಾರುಣ್ಯದಲ್ಲಿ, ಈ ಅಧರ್ಮ ಯುದ್ಧದಲ್ಲಿ ಪ್ರಾಣ ತ್ಯಾಗ ಮಾಡಲು ನಾನು ದುಃಖಿಸುತ್ತಿಲ್ಲ. ಆದರೆ ಈ ಅಧಪತನವನ್ನು ನೋಡಿ ನನ್ನ ಹೃದಯವು ಕಂಪಿಸುವುದು. ಹೇ ಜಗದೀಶ್ವರ, ಅಮ್ಮ, ತಂದೆ. ಅಭಿಮನ್ಯು ಮರಣವನ್ನು ಅಣ್ಣ, ನನ್ನ ಕುಮಾರನೆಲ್ಲಿ? ಧನಂಜಯನ ಪ್ರಾಣ ಪದಕವೆಲ್ಲಿ? ಉತ್ತರೆಯ ಸೌಭಾಗ್ಯವೇನಾಯಿತಣ್ಣ? ಸುಭದ್ರ, ಪ್ರಾಜ್ಞಳಾದ ನೀನು ಪಾಮರ ಸ್ತ್ರೀ ಅಂತ ಹೇಳುತ್ತೀಯ. ಇಂದು ಕುಮಾರನು ಕುರುಕ್ಷೇತ್ರದ ಯುದ್ಧದಲ್ಲಿ ವೀರ ದರ್ಪದಿಂದ ಹೋರಾಡಿ ಸ್ವರ್ಗವನ್ನು ಹೊಂದಿದನು. ಅಣ್ಣ, ನೀನಿದ್ದು ಕುರುಕ್ಷೇತ್ರ ರಣರಂಗದಲ್ಲಿ ನನ್ನ ಕುಮಾರನಿಗೆ ಅಪಜಯವಾಯಿತೇನಣ್ಣ? ಧರ್ಮ ಯುದ್ಧದಲ್ಲಿ ಅಭಿಮನ್ಯುವಿಗೆ ಎಂದಿಗೂ ಅಪಜಯವಿಲ್ಲ. ಆದರೆ ಏನು ಹೇಳಲಿ ತಂಗಿ, ಅಧರ್ಮ ಯುದ್ಧದಲ್ಲಿ ಅಭಿಮನ್ಯುವನು ಹತನಾದನು. ಸೈಂಧವ ಸಪ್ತಾದಿ ರಸಿಕರು ಸುತ್ತುಗಟ್ಟಿ ನಿರಾಸ್ತ್ರನು ಅಸಹಾಯಕನೂ ಆದ ಕುಮಾರನನ್ನು ಸುತ್ತುಗಟ್ಟಿ ವಧಿಸಿದರು. ಅದಕ್ಕೆ ನನಗೆ ಇಷ್ಟೊಂದು ಚಿಂತೆ. ಅಣ್ಣ, ಧನಂಜಯನ ಗಾಂಡಿವ ನಿನ್ನ ಚಕ್ರ ನನ್ನ ಕುಮಾರನನ್ನು ಬದುಕಿಸಲಿಲ್ಲವೇನಣ್ಣ? ಹೇಳಣ್ಣ, ಹೇಳು. ನೀನು ನೋಡುವೆ ಸುಭದ್ರ, ಅಭಿಮನ್ಯುನನ್ನು ಕೊಂದ ದುಷ್ಟರು ಹೊಂದುವ ದುರ್ಮರಣವನ್ನು. ಅದಕ್ಕಾಗಿ ಈ ಕೃಷ್ಣನು ಚಕ್ರವನ್ನು ಪ್ರಯೋಗಿಸಲು ಸಿದ್ಧನಿರುವೆನು. ಹೇಗೆ ಸುಭದ್ರಾಳುತ್ತೇವೆ? ಅಭಿಮನ್ಯುವಿನ ಸಲುವಾಗಿ ಹೋದನು ನಮ್ಮನ್ನು ತ್ಯಜಿಸಿ ವೀರ ಸ್ವರ್ಗವನ್ನು ಪಡೆದನು. ಕುಮಾರ, ಸುಭದ್ರ,
ಏಕೆ ಹೇಳುತ್ತಿರುವೆ? ಕಣ್ಣೀರನ್ನು ಒರೆಸಿಕೊಂಡು ತಲೆ ಎತ್ತಿ ನಡೆ. ಇಂದು ನಿನ್ನ ಕುಮಾರನು ಅಮರತ್ವದ ಸನ್ಮಾನದಿಂದ ಸ್ವರ್ಗದಲ್ಲಿ ಬೆಳಗುತ್ತಿರುವನು. ಈ ದಿನ ಭಾರತದ ವೀರ ಮಾತೆಯರು, ವೀರ ಪತ್ನಿಯರು, ವೀರ ಭಗಿನಿಯರು ಸರ್ಜಲ ಜಲಯರಾಗಿ ಕಂಪಿತ ಕಟ್ಟದಿಂದ ಅಭಿಮನ್ಯುವಿನ ಗುಣಗಾನ ಮಾಡುತ್ತಿರುವರು. ಅವನ ಧೈರ್ಯ, ಸ್ಥೈರ್ಯ, ಶೌರ್ಯ, ಸಾಹಸ ಅಭಿಮಾನಿಗಳಲ್ಲಿ, ಜಗತ್ತಿನ ತರುಣ ಹೃದಯದಲ್ಲಿ ಅವನು ಅಮರನಾಗಿರುವನು. ಅಭಿಮನ್ಯುವಿನ ಹೆಸರು ಹೃದಯದ ತರುಣದಲ್ಲಿ ಪರಿಮಳದ ತಂಗಾಳಿಯಂತೆ, ವಸಂತದ ತಂಗಾಳಿಯಂತೆ, ಕವಿಯ ಮಧುರ ವಾಣಿಯಂತೆ ಅಭಿಮನ್ಯುವಿನ ರೋಮಾಂಚನಕಾರಿ ಚರಿತೆಯು ಭರತ ಸಂತಾನದಿಂದ ಪಠಿಸಲ್ಪಡಬಹುದು. ಚಿಂತೆಯನ್ನು ತೊರೆ ಮಾತೆ ಅಭಿಮನ್ಯುವನು ವೀರ ಸ್ವರ್ಗವನ್ನು ಹೊಂದಿದನು. ಏಕೆ ಸುಭದ್ರ ಆಳುತ್ತಿರುವೆ? ಅಭಿಮನ್ಯುವಿನ ಸಲುವಾಗಿ ಹೋದನು ನಮ್ಮನ್ನು ತ್ಯಜಿಸಿ ವೀರ ಸ್ವರ್ಗವನ್ನು ಕೊಡಬೇಕು. ಅಯ್ಯೋ ಕುಮಾರ, ಬಾ ಪ್ರಾಣೇಶ್ವರಿ, ನಾನು ನಿನ್ನೊಡನೆ ಹೇಳುವೆನು. ನಮ್ಮ ಈ ರೋದನದ ಅಹಂಕಾರವು ಜಗತ್ತಿನ ಸೃಷ್ಟಿಯು ದ್ರವಿಸುವಂತೆ ಮಾಡೋಣ. ಬಾ, ನಿನ್ನ ವೀರ ಪುತ್ರನು ನನ್ನ ಏಕಮಾತ್ರ ಅಭಿಮನ್ಯು ಇಂದಿನ ಯುದ್ಧದಲ್ಲಿ ಹತನಾದನು. ದೌರ್ಭಾಗ್ಯನಾದ ನಾನೇ ಅವನ ರಕ್ಷಣೆಗಾಗಿ ಒಂದು ಕಿರುಬೆರಳೆತ್ತಲು ಶಕ್ತನಾಗಲಿಲ್ಲ. ಪರಮೇಶ್ವರ, ನನ್ನ ಯಾವ ಪಾಪಕ್ಕಾಗಿ ನನ್ನ ಗಾಂಡೀವ್ಯದ ಕೌಶಲ್ಯವಿಂದೇನಾಯಿತು? ನನ್ನ ಯಾವ ಪಾಪಕ್ಕಾಗಿ ಸೈನ್ಯವರಿಗಿಂತ ವರವನ್ನು ಕೊಟ್ಟೆ? ಸ್ಥಿರನಾಗೋ ಅರ್ಜುನ, ನೀನು ಆದರ್ಶ ಪುರುಷನು. ನಿನಗೆ ಈ ದೌರ್ಬಲ್ಯವು ಶೋಭಿಸದು. ಮಾನವನು ಎಷ್ಟೊಂದು ದುಃಖವನ್ನು ಹೇಗೆ ಸಹಿಸುವುದು ವಾಸುದೇವ? ಕಣ್ಣುಗಳಲ್ಲಿ ಮರುಭೂಮಿಯಂತೆ ನಿರ್ಜಲವಾಗಿ ದುಃಖವನ್ನು ಅಡಗಿಸಿಟ್ಟುಕೊಂಡರೂ ಅದು ತನ್ನ ಆವೇಗ ಆಸ್ಫೋಟವನ್ನು ಬೀರುತ್ತಿರುವುದು. ನೋಡು ಆ ದುಃಖ ದೇವತೆಯ ಮೂರ್ತಿ ಮಂತ್ರ ಸ್ವರೂಪವನ್ನ. ಬಳಿಕ ನನ್ನನ್ನು ಕ್ಷೀರನಾಗುವಂತೆ ಮಾಡುದೇವ. ಸಮಾಧಾನವನ್ನು ಹೊಂದು ಅರ್ಜುನ, ಸಮಾಧಾನವನ್ನು ಹೊಂದು. ಸ್ವರ್ಗದ ಉತ್ಸಾಹಿ ಕುರಿತು ನನ್ನನ್ನು ಕೈ ಬೀಸಿ ಕರೀತಿರುವೆಯ? ಇದು ಪ್ರಾಣೇಶ್ವರ, ನಾನು ಬಂದೆನು. ನೀನು ನೋಡುವ ನನ್ನ ಕಣ್ಣುಗಳು ಹಿಂಗಿ ಹೋಗಬೇಕೆ? ಅಯ್ಯೋ ವಿಧಿ, ನೀನೆಷ್ಟು ಕ್ರೂರ! ಸರಿಯಾಗಿ ಹೇಳಿದೆ ಕ್ಷತ್ರಿಯ ನಂದಿನಿ. ಕೇಳಿರಿ ಭಾರತ ವೀರರೆಲ್ಲರೂ ಅರ್ಜುನನ ಭೀಷಣ ಶಪಥವನ್ನ. ನನ್ನ ಪುತ್ರನ ಮರಣಕ್ಕೆ ಕಾರಣನಾದ ಆ ಸೈನ್ಯವರನ್ನು ನಾಳೆ ಸೂರ್ಯನ ಮುಳುಗುವುದರೊಳಗೆ ಯಕ್ಷ ಕಿನ್ನ ಕಿಂಪುರುಷ ರಾಕ್ಷಸರಾದಿಯಾಗಿ ಯಾರು ಅವರನ್ನು ಉಳಿಸಲಾರರು. ಇಂದ್ರನು ವಜ್ರಾಯುಧವನ್ನೇ ಅಡ್ಡಬಿಟ್ಟರು ಸರಿ. ಸ್ವಯಂ ಪಾರ್ವತಿ ಪತಿಯು ಶೂಲ ಫಾಣೆಯಾಗಿ ಎದುರಿಗೆ ಬಂದು ನಿಂತರೂ ಸರಿಯೇ. ಚತುರ್ದಶ ಭುವನಗಳಲ್ಲಿ, ಸಪ್ತ ಸಾಗರಗಳಲ್ಲಿ, ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿ ಎಲ್ಲೇ ಅವತಿಟ್ಟುಕೊಂಡರು ಆ ಸೈನ್ಯವನ್ನು ಹಿಡಿದು ತಂದು ಅವರ ಅಭಿಷೇಕದಿಂದ ನನ್ನ ರಣದಹವನ್ನು ಶಾಂತ ಮಾಡುವುದು. ಒಂದು ವೇಳೆ ನಾನು ಈ ಪ್ರತಿಜ್ಞೆಯನ್ನು ನಿರ್ವಹಿಸಲು ಅಸಕ್ತನಾದರೆ, ಸೈನ್ಯವನ್ನು ಜೀವಿಸಿದ್ದು ಸೂರ್ಯನು ಅಸ್ತಂಗತನಾದರೆ, ಆವಾಗ ನಾನು ಪ್ರಜ್ವಲಿತ ಚಿತೆಯಲ್ಲಿ ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ಇದಕ್ಕೆ ಶ್ರೀಕೃಷ್ಣನ ಪಾದವೇ ಸಾಕ್ಷಿ. ಎಂತಹ ಕಠಿಣ ಪ್ರತಿಜ್ಞೆ ಪಾರ್ಥ. ಆದರೇನು ಮಾಡುವುದು? ಪಾಪಿಗಳ ದಂಡ ವಿಧಾನವಾಗಲೇಬೇಕು. ಪೂಜ್ಯ ಪಿತ ವಾಸುದೇವ, ನನಗೆ ನನ್ನೊಬ್ಬನೇನು ಕೊಡಿ. ನನ್ನ ಪತಿಯೊಡನೆ ನಾನು ಚಿತೆಯನ್ನು ಸೇರುವೆನು. ಪುತ್ರಿ, ಅಳಬೇಡ. ಭರತ ವರ್ಷದ ಸಂತಾನವನ್ನು ನಿನ್ನ ಗರ್ಭದಲ್ಲಿ ಧರಿಸಿರುವೆ. ಗರ್ಭಾವತಿಯು ಚಿತೆಯನ್ನಿರುವುದು ಧರ್ಮ ನಿಷಿದ್ಧ. ಹಾಗಾದರೆ ನನ್ನ ಗತಿ ಏನು ವಾಸುದೇವ? ಶಾಂತಳಾಗು. ನೀನು ಈ ಲೋಕದಲ್ಲಿ ನಿನ್ನ ಕರ್ತವ್ಯವನ್ನು ಮುಗಿಸಿ ಪುನಃ ನಿನ್ನ ಪತಿಯ ಸಾಯುಜ್ಯವನ್ನು ಸೇರಿವೆ. ಅಲ್ಲಿಯವರೆಗೂ ನಿನ್ನ ಪತಿಯು ಚಂದ್ರಲೋಕದಲ್ಲಿ ನಿನ್ನ ಆಗಮನವನ್ನು ನಿರೀಕ್ಷಿಸುವನು. ಅದು ಅಲ್ಲಿ ನೋಡು. ಪ್ರಾಣ ಭಯವಿಲ್ಲ ಸಿಂಧು ರಾಜ, ನೀನು ನಿಶ್ಚಿಂತ ಎಂದಿರು. ಆದರೆ ನನ್ನನ್ನು ಸೂರ್ಯಾಸ್ತದೊಳಗೆ ವಧಿಸುವುದಾಗಿ ಅರ್ಜುನನ ಪ್ರತಿಜ್ಞೆ. ಅವನ ಪ್ರತಿಜ್ಞೆ ಇಲ್ಲಿವರೆಗೂ ಭಂಗವಾಗಿಲ್ಲ. ಎಂತಹ ವ್ಯೂಹವಿದು! 10 ಅರದಾರಿಯ ಸುತ್ತವೂ ಸೈನ್ಯವು ಒಂದೇ ಸಮನಾಗಿ ನಿಂತಿದಲ್ಲ ಸಿಂಧುರಾಜ. ಅರ್ಜುನನಿಗೆ ಮಾತ್ರವಲ್ಲ, ಇದನ್ನು ಭೇದಿಸಲು ಆ ಮೃತ್ಯುವಿಗೂ ಇದನ್ನು ಅಸಾಧ್ಯ. ಆದರೆ
ಸೂರ್ಯಾಸ್ತದೊಳಗಾಗಿ ನನ್ನನ್ನು ಹೊದಿಸುವುದಾಗಿ ಅರ್ಜುನನ ಪ್ರತಿಜ್ಞೆ ಇದುವರೆಗೂ ಭಂಗವಾಗಿಲ್ಲ. ನಿಶ್ಚಿಂತೆಯಿಂದಿರು ಸಿಂಧು ರಾಜ. ನೋಡು, ಸೂರ್ಯನು ಆಗಲೇ ಪಶ್ಚಿಮಾದಿ ಶಿಖರವನ್ನ ತಲುಪಿರುವನು. ಇನ್ನು ಸೂರ್ಯಾಸ್ತಕ್ಕೆ ಅರ್ಧಗಳಿಗೆ ಮಾತ್ರ ಉಳಿದಿರುವುದು. ನನ್ನ ಸಿಂಧು ರಾಜ, ನಡುಗುವೆ ಏಕೆ? ಮೃತ್ಯುವಿನ ನಿರೀಕ್ಷೆಯಿಂದ ಮೈಯಲ್ಲಿ ನಡುಕ ಹುಟ್ಟಿತೆ. ಹುಟ್ಟಲಿ ಬಿಡು, ಹುಟ್ಟಿದಾಗಲೇ ಸಾವು ಸಿದ್ಧ. ನೀನು ಅದಕ್ಕಾಗಿ ನಡುಗಬೇಡ ಸಿಂಧು ರಾಜ, ನಡುಗಬೇಡ. ಅರ್ಜುನನು ನನ್ನನ್ನು ಕೊಲ್ಲುವುದು ಖಂಡಿತ. ನೀವಿಷ್ಟು ಜನರಿರಿ, ನನ್ನನ್ನು ಯಾರು ಉಳಿಸಲಾರಿರ? ಉಳಿಸುವ ಅಗತ್ಯವಿಲ್ಲ. ಅರ್ಜುನನ ಪ್ರತಿಜ್ಞಾ ಭಂಗದಿಂದ ಚಿತೆಯಲ್ಲಿ ಪ್ರಾಣತ್ಯಾಗ ಮಾಡುವನು. ನೀನು ನಿಶ್ಚಿಂತೆಯಿಂದಿರು ಸಿಂಧು ರಾಜ. ನಿಮ್ಮ ಮಾತುಗಳು ವ್ಯರ್ಥ. ಮೃತ್ಯುವು ಸಮೀಪಿಸುತ್ತಿರುವುದು. ಅವನ ಶೀತ ನಿಶ್ವಾಸದಿಂದ ನನ್ನ ದೇಹವು ಕಂಪಿಸುತ್ತಿರುವುದು. ಇಂದ್ರಿಯಗಳು ಸ್ತಂಭಿತವಾಗುತ್ತಿರುವವು. ಇನ್ನು ಸಮಯವಿಲ್ಲ. ರಕ್ಷಿಸು ಕುರುರಾಜ, ರಕ್ಷಿಸು. ಸಿಂಧು ರಾಜ, ಏಕೆ? ಇಷ್ಟೊಂದು ಚೆನ್ನಾಗಿ ಬೆಳೆದ ದೇಹವಿರುವಾಗ ಒಂದು ತಲೆಗೋಸ್ಕರ ಚಿಂತಿಸುವುದೇ? ಸೈಂಧವ, ತಲೆ ಹೋದರೆ ಹೋಗಲಿ, ನಿನ್ನ ದೇಹವನ್ನು ನಾವು ಸುರಕ್ಷಿತವಾಗಿ ನೋಡಿಕೊಳ್ಳುವವು ಸಿಂಧು ರಾಜ. ಮಾವ, ಇಂತಹ ಸಂಕಟದ ಪರಿಸ್ಥಿತಿಯಲ್ಲೂ ನಿನಗೆ ಪರಿಹಾಸ್ಯವೇ? ಏನು ಮಾಡಲಿ ದುರ್ಯೋಧನ? ನಗುತ್ತಲೇ ಹುಟ್ಟಿದೆನು, ನಗುತ್ತಲೇ ಬೆಳೆದನು, ಕೊನೆಗೊಂದಿನ ನಗುತ್ತಲೇ ಸಾಯುವನು ಎಂದು ತೋರುವುದು ದುರ್ಯೋಧನ. ಸೂರ್ಯಾಸ್ತಕ್ಕೆ ಅರ್ಧಗಳಿಗೆ ಮಾತ್ರ ಉಳಿದಿರುವುದು. ಈ ಅಲ್ಪರಾವಸರದಲ್ಲಿ ದ್ರೋಣಾಚಾರ್ಯರಿಂದ ರಕ್ಷಿಸಲ್ಪಟ್ಟ ಸೈಂಧವನ ಮಸ್ತಕವು ಭೂಮಿಗೆ ಉರುಳಬೇಕು. ಇಲ್ಲವೇ ಅರ್ಜುನನು ಪ್ರತಿಜ್ಞಾಭಂಗದಿಂದ ದೇಹತ್ಯಾಗ ಮಾಡುವೆನು. ಈ ಸಂಕಟದಿಂದ ಅವನನ್ನು ಉದ್ಧರಿಸಲು ನಾನೊಂದು ಉಪಾಯವನ್ನು ಹೂಡುವೆನು. ಜಾಗೃತಳಾಗು ನನ್ನ ಯೋಗಮಯ. ರಾಶಿ ರಾಶಿ ಅಂಧಕಾರವನ್ನು ಪ್ರಸವಿಸು. ಕ್ಷಣಕಾಲ ಜಗತ್ತು ಕತ್ತಲೆಯಿಂದ ತುಂಬಿರಲಿ. ಸೂರ್ಯನ ಅಸ್ತಮಯವಾಯಿತು. ಅಂಧಕಾರವೂ ಎಲ್ಲೆಲ್ಲಿಯೂ ಕವಿಯುತ್ತಿರುವುದು. ಇದು ಕೇವಲ ಜಗತ್ತಿನ ಅಂಧಕಾರವಲ್ಲ, ಅರ್ಜುನನ ಜೀವನದ ಅಂಧಕಾರ. ಪ್ರತಿನಿತ್ಯದ ಸೂರ್ಯಾಸ್ತವಲ್ಲ, ಧನಂಜಯನ ಯಶು ಸೂರ್ಯನ ಅಸ್ತಮಾನ. ಇಂದು ನನ್ನ ಪ್ರತಿಜ್ಞೆಯು ಭಂಗವಾಯಿತು. ನನ್ನ ಪುತ್ರನ ಮರಣಕ್ಕೆ ಕಾರಣನಾದ ಆ ಸೈಂಧವನು ಇನ್ನು ಜೀವಿಸಿರುವನು. ನಾಳೆ ಸೂರ್ಯನು ಮುಳುಗುವುದರೊಳಗಾಗಿ ಆ ಸೈಂಧವನನ್ನು ಸಂಹರಿಸುವೆನು. ವಾಸುದೇವ, ಇಲ್ಲೇಕೆ ಸ್ತಬ್ಧನಂತೆ ನಿಂತಿರುವೆ ದೇವ? ಅರ್ಜುನನ ಪ್ರತಿಜ್ಞೆಯು ಭಂಗವಾಯಿತೆಂದು ಚಿಂತೆಯೇ? ಫಲಾಫಲಗಳು ಯಾರ ಅಧೀನ? ಇನ್ನ ನಾಮವನ್ನು ಸ್ಮರಿಸುತ್ತಾ ನಾನಿನ್ನು ಚಿತಾಗ್ನೆಯಲ್ಲಿ. ಏನು, ನಿನ್ನ ಚಿತೆಯನ್ನು ನಾನು ಹತ್ತಿಸುವುದೇ? ಆಗ ಕೂಡದು ಏಕೆ ದೇವ? ಅರ್ಜುನನ ಹಣೆ ಬರದಲ್ಲಿ ಅಂತ ಮಹಾಪಾಪವು ಬರೆದಿದ್ದರೆ ಆಗ ಕೂಡದು ಏಕೆ ದೇವ? ರಾಜ, ಮುಂದೆ ಬಾ. ದುರ್ಯೋಧನನ ಪಾರ್ಶ್ವವನ್ನು ಬಿಟ್ಟು ಮುಂದೆ ಬಾ. ಕೇಳು, ನಿನ್ನ ಶಪಥವು ಏನಾಯ್ತೆಂದು ಕೇಳುವ ಅರ್ಜುನನನ್ನ. ಚಿತೆಗೆ ಸಿದ್ಧನಾಗು ಧನಂಜಯ. ನಿನ್ನ ಚಿತೆಯನ್ನು ನಾನೇ ಉರಿಸುವೆನು. ಇಷ್ಟೊಂದು ಅವಸರವೇಕೆ? ಅರ್ಜುನನು ವೀರ ಶಿಖಾಮಣಿ. ಅಗತ್ಯವಾಗಿ ಪ್ರತಿಜ್ಞೆಯತೆ ನಡೆಯುವನು. ನಾನೇ ಸ್ವಾಸ್ಥ್ಯದ ಚಿತೆಯನ್ನು ಉರಿಸುವೆನು. ಅರ್ಜುನ, ಪ್ರಾಣಸಖ, ಮೃತ್ಯುವಿನ ಸಮ್ಮುಖದಲ್ಲಿ ದ್ವೇಷಗಳನ್ನು ತ್ಯಜಿಸಿ ಒಂದು ಸಾರಿ ಚಿರನೂತನ ಜಗತ್ತನ್ನು ನೋಡು. ಕೌರವ ವೀರರನ್ನು ಅಭಿನಂದಿಸು. ನನ್ನ ಪ್ರಸಾರಿತ ಹಸ್ತವು ದೂರದ ದೀಪ್ತಿಮಯ ದೀಪದಂತೆ ನಿನ್ನ ಭವಿಷ್ಯದ ಹಾದಿಯನ್ನು ಬೆಳಗಲಿ. ಕೆಟ್ಟನು ಕುರ್ರಾಜ, ಕೆಟ್ಟನು. ಸರ್ವನಾಶ. ಓಡು ಸಿಂಧು ರಾಜ, ಓಡು. ಓಡು ಸಿಂಧು ರಾಜ, ಓಡು. ಓಡು ಸಿಂಧು ರಾಜ, ಓಡು. ಓಡು, ಓಡು. ಏನನ್ನು ನೋಡುವೆ ಪಾರ್ಥ? ಓಡು ಸಿಂಧು ರಾಜ. ಬಾಣವನ್ನು ಹೂಡು. ಓಡು, ಓಡು. ಸೈಂಧವನ ವಧೆಯ ಹೊರತು ಈ ದಿನ ಸೂರ್ಯನು ಅಸ್ತನಾಗುವುದಿಲ್ಲ. ಆದರೆ ಎಚ್ಚರದಲ್ಲಿ ಪಾರ್ಥ, ಸೈಂಧವನ ಚಿನ್ನ ಮಸ್ತಕವು ಭೂಮಿಗೆ ಉರುಳಲಾರದು. ಗುರಿಯಿಟ್ಟು ಹೊಡೆ.
ಸಮಂತ್ಯ ಪಂಚಕ ತೀರ್ಥದಲ್ಲಿ ಅವನ ತಂದೆಯಾದ ವೃದ್ಧಕ್ಷತ್ರನು ಸಂಧ್ಯಪಾನೆಯಲ್ಲಿ ಕುಳಿತಿರುವವನು. ಅವನ ಮುಡಿಯಲ್ಲಿ ಬೀಳುವಂತೆ ಹೊಡೆ, ಇಲ್ಲ ಹೋದರೆ ನೀನು ಹತನಾಗುವೆ. ಸೈಂಧವ, ಈ ಬಾಣದ ಪೆಟ್ಟನ್ನು ಸಹಿಸಿಕೊ. ದುಶ್ಯಾಸನ, ಎಲ್ಲಿಗೆ ಹೋಗುತ್ತಿರುವೆ? ನಿಲ್ಲು, ನನ್ನೊಡನೆ ಗದಾ ಯುದ್ಧವನ್ನು ಮಾಡಿ ಜಯಿಸು. ಎಲ್ಲವೋ ಹೊಟ್ಟೆ ಬಾಕ ಭೀಮ, ನೀನು ನನ್ನೊಡನೆ ಗದಾ ಯುದ್ಧವನ್ನು ಮಾಡಿ ಜಯಿಸುವೆಯಾ? ಜಯಿಸುವ ಸಾಮರ್ಥ್ಯವಿದೆ, ಹಾಗಾದರೆ ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು. ಎಲ್ಲವೋ ಹೊಟ್ಟೆ ಬಾಕ ಭೀಮ, ನನ್ನೊಡನೆ ಮಲ್ಲ ಯುದ್ಧಕ್ಕೆ ಸಿದ್ಧನಾಗು. ದುಶ್ಯಾಸನ, ನನ್ನೊಡನೆ ಮಲ್ಲ ಯುದ್ಧವನ್ನು ಮಾಡಿ ಜಯಿಸಬಲ್ಲೆಯ? ಜಯಿಸುವ ಸಾಮರ್ಥ್ಯವು ನಿನಗಿದೆಯೇ? ಪಾಂಚಾಲೆ, ದುಶ್ಯಾಸನನ ರಕ್ತ. ನೋಡು, ಶಲ್ಯ ಮತ್ತು ಕರ್ಣರು ರಥರೂಢಾಗಿ ಬರುತ್ತಿರುವರು. ಆ ಕರ್ಣನಿಗೆ ಏನೆಂದು ಉತ್ತರವನ್ನು ಕೊಡುವೆ? ಸರಿಯಾಗಿ ಉತ್ತರವನ್ನೇ ಕೊಡುವೆ ದೇವ. ದುರದೋ ಕರ್ಣನ ನಿನ್ನೆಯ ಶಿರವ ದುರದೋ ಕರ್ಣನ ನಿನ್ನೆಯ ಶಿರವ ಧರಣಿ ಗುರುಳಿಪೆ ನೆನಿಪ ಶಪಥವನು ನಾಮ್ತೋ ಶಿರವಂ ಥರಿದೋ ಈಗಲಿನ್ನಯ ಶಿರವಂ ಥರಿದೋ ಧರಣಿಗಾವುತಿಯಂ ಕೊಡುವೆ. ಕರ್ಣ, ನೀನು ಮಹಾಪರಾಕ್ರಮಿ ಇರಬಹುದು, ಆದರೆ ಈ ಬಾಣವನ್ನು ಬಿಡುವೆನು, ಇದರ ಪೆಟ್ಟನ್ನ ಸಹಿಸಿಕೋ. ಅರ್ಥ, ಈ ಪೊಳ್ಳು ಮಾತುಗಳಿಂದ ಯಾವ ಪ್ರಯೋಜನವಿಲ್ಲ. ನಿನ್ನ ಶ್ರೀಕೃಷ್ಣ ಪರಮಾತ್ಮನಾದ ಶ್ರೀಕೃಷ್ಣನಲ್ಲಿ ನಿನ್ನ ಚಿತ್ತವನ್ನು ಹರಿಸಿ ಕೊನೆ ಬಾರಿಸಿ ನಾರಾಯಣನನ್ನು ಸ್ಮರಿಸಿಕೋ. ಮಾತನ ನಿರ್ಣಯಂ ಶಿರವ ದುರದೋ ಮಾತನ ನಿರ್ಣಯಂ ಶಿರವ ದುರದೋ ಮಾತನ ನಿರ್ಣಯಂ ಶಿರವ ಧರಣಿ ಗುರುಳಿ ಬಲಿರುತ್ತ ಶಪಥವನಾಂತೋ. ಪಾರ್ಥ, ಕರ್ಣ, ಈಗಲ ನಿರ್ಣಯಂ ಶಿರವಂ ತರಿಯೋ ಈಗಲ ನಿನ್ನ ಶಿರವಂ ತರಿದು ಈ ರಣಭೂಮಿಗೆ ಆಹುತಿಯನ್ನು ಕೊಡುವೆ. ಪಾರ್ಥ, ನನ್ನ ಸ್ವಾಮಿ ಕೌರವೇಶ್ವರನ ಸಂತಾಪವನ್ನು ಹೋಗಲಾಡಿಸುವ ಈ ಸರ್ಪಾಸ್ತ್ರವನ್ನು ಬಿಡುವನು, ಇದರ ಪೆಟ್ಟನ್ನು ಸಹಿಸಿಕೋ. ಭಯವಲ್ಲ ವಾಸುದೇವ. ಇಂದ್ರನ ವಜ್ರವು, ಕುಬೇರನ ಕುಳಿತವು, ವರುಣನ ಪಾಶವು, ಯರ ಕಿರೀಟವನ್ನು ಸ್ಪರ್ಶಿಸುವುದು ಕೂಡ ಸಾಧ್ಯವಿಲ್ಲವೋ? ಆ ಕರ್ಣನ ಒಂದಲ್ಪ ಬಾಣದಿಂದ ನಮ್ಮ ಕಿರೀಟವು ಭೂಮಿಗುರುಳಿರುವುದು. ಆ ಕರ್ಣನಾರು ದೇವ. ವಿಚಲಿತನಾಗಬೇಡ ಪಾರ್ಥ, ಯುದ್ಧವನ್ನು ಮಾಡು, ಬಾಣವನ್ನು ತೊಡು, ಮಹಾಸ್ತ್ರಗಳನ್ನು ಸಂಧಿಸು, ಯುದ್ಧ ಮಾಡು. ಕರ್ಣ, ಕರ್ಣ,
ನೀನು ಬಿಟ್ಟ ಬಾಣದಿಂದ ಅರ್ಜುನನ ಕಿರೀಟ ಹಾರಿ ಹೋಯಿತು. ಅವನನ್ನು ಮೃತನನ್ನಾಗಿಸಬೇಕಾದರೆ ಪುನಃ ಅದೇ ಬಾಣವನ್ನು ಅವನ ಮೇಲೆ ಪ್ರಯೋಗ ಮಾಡು. ಶಲ್ಯ ಮಹಾರಾಜ, ನನ್ನನ್ನು ಕ್ಷಮಿಸು. ನಾನು ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡುವುದರಲ್ಲಿ ಒಂದು ಪ್ರತಿಜ್ಞೆ ಮಾಡಿರುವೆನು. ಛೀ ಕರ್ಣ, ನೀನು ಪಾಂಡವರ ಪಕ್ಷಪಾತಿ. ನಿನ್ನನ್ನು ನಂಬಿ ದುರ್ಯೋಧನ ಕೆಟ್ಟ. ನಾನು ನಿನ್ನ ಸಾರಥಿ ಆಗಲಾರೆ. ನಾನಿನ್ನು ಈಗಲೇ ಹೊರಟು ಹೋಗುತ್ತೇನೆ. ಶಲ್ಯ ಮಹಾರಾಜ, ನಿಧಾನಿಸು. ಶಲ್ಯ ಮಹಾರಾಜರು ಹೊರಟೇ ಹೋದರಲ್ಲ. ಇದೇ ಸಮಯದಲ್ಲಿ ನನ್ನ ರಥದ ಚಕ್ರವು ಭೂಮಿಯಲ್ಲಿ ಊತುಕೊಂಡಿರುವುದಲ್ಲ. ಅರ್ಜುನ, ಸ್ವಲ್ಪ ನಿಧಾನಿಸು. ನನ್ನ ರಥವನ್ನು ಮೇಲೆತ್ತುವೆನು. ಇದೇನು ಆಶ್ಚರ್ಯ! ರಥದ ಒಂದಲ್ಪ ಚಕ್ರವನ್ನು ಎತ್ತಿ ಹಿಡಿಯುವ ಶಕ್ತಿಯೂ ನನಗಿಲ್ಲವೇ? ಭೂಮಿ ತಾಯಿ, ನನ್ನ ರಥವನ್ನು ಬಿಡು. ಅರ್ಜುನ, ಏನನ್ನು ನೋಡುತ್ತಿರುವೆ? ಕರ್ಣನನ್ನು ವಧಿಸು. ಕರ್ಣ, ಈ ಬಾಣದ ಪೆಟ್ಟನ್ನು ಸಹಿಸಿಕೋ. ಇದು ಧರ್ಮವೇನು? ಹತನಾದನು. ಅರ್ಜುನ, ಇಂತಹ ಮೋಸದ ವಿದ್ಯೆಯನ್ನು ಎಲ್ಲಿಂದ ಕಲಿತೆ? ವಾಸುದೇವ, ಇದೋ ನನ್ನ ಅಂತಿಮ ನಮಸ್ಕಾರ. ಕರ್ಣ, ಧರ್ಮದ ಬಗ್ಗೆ ಮಾತನಾಡುವೆಯಾ? ರಾಜಸಭೆಯಲ್ಲಿ ದ್ರೌಪದಿಯರ ಸೀರೆಯನ್ನು ಸೆಳೆಯುವಾಗ ವೇಶ್ಯೆಯಿಂದ ನೀನು 14 ದಿನದ ಕುರುಕ್ಷೇತ್ರದ ಯುದ್ಧದಲ್ಲಿ ಅಭಿಮನ್ಯುವಿನ ಹಿಂದಲಿಂದ ಹೋಗಿ ಬಾಣವನ್ನು ಹೊಡೆದು ಉರುಳಿಸಿದನು ಮರೆತೆಯಾ? ಇದು ನಿನ್ನ ಧರ್ಮವೇನೆಯಾ? ಇರಲಿ, ನಿನಗೆ ವೀರಗತಿಯು ಪ್ರಾಪ್ತವಾಗಲಿ. ಭೀಮಸೇನ, ಇದು ನಿನ್ನ ಅಪಮಾನ. ಈ ದಿನ ದುರ್ಯೋಧನನು ನಿನ್ನನ್ನು ಖಂಡಿತವಾಗಿಯೂ ವಂಚಿಸಿದನು. ನನ್ನನ್ನೆಲ್ಲ ವಾಸುದೇವ ನಿನ್ನನ್ನು ವಂಚಿಸಿದನು. ನಾನು ಇಷ್ಟು ದಿನವೂ ಕಾದಿದ್ದು ಈ ಶುಭ ಮುಹೂರ್ತದ ಗಳಿಗೆಗಾಗಿ. ವಾಸುದೇವ, ಈಗ ನಾವು ಏನು ಮಾಡುವುದು? ದುರ್ಯೋಧನನು ಪಾಯನ ಸರೋವರದಲ್ಲಿ ಜಲಸ್ತಂಭನದಿಂದ ಅಡಗಿ ಕುಳಿತಿರುವನು. ಕೂಗು ಅವನನ್ನು, ಹೊರಗೆ ಬರುವನು. ಒಪ್ಪದಕ್ಕ ಮಾತು ಕೃಷ್ಣ, ಒಪ್ಪದಕ್ಕ ಮಾತು. ಅಗ್ರಜನ ಭಾಗಿಯಿಂದ ಆ ಪುರುಷೋಕ್ತಿಗಳು ಬರುವುದಾದರೂ ಹೇಗೆ? ಅಗ್ರಜ, ಅದು ನಿನ್ನಿಂದ ಸಾಧ್ಯವಿಲ್ಲ. ನಾನು ಪ್ರಾರಂಭಿಸುವೆನು. ಕೆಲವೋ ದುರ್ಯೋಧನ 11 ಅಕ್ಷೋಣಿ ಕುರು ಸೈನ್ಯವನ್ನು ನಾಶ ಮಾಡಿದೆ. ಭೀಷ್ಮ, ದ್ರೋಣ, ಶಲ್ಯಾದಿ ಮಹಾರಥಿಗರು ನಿನಗಾಗಿ ಪ್ರಾಣಗಳನ್ನು ತ್ಯಾಗ ಮಾಡಿದರು. ದುರ್ಯೋಧನ 11 ಅಕ್ಷೋಣಿ ಸೈನ್ಯವನ್ನು ನಾಶ ಮಾಡಿದೆ. ಭೀಷ್ಮ, ದ್ರೋಣ, ಕರ್ಣ, ಶಲ್ಯಾದಿ ಮಹಾರಥಿಗರು ನಿನಗಾಗಿ ಪ್ರಾಣಗಳನ್ನು ತ್ಯಾಗ ಮಾಡಿದರು. ಶಕುನಿ ಅಂತ ನರಹದ ಮನು ವೀರಂತೆ ಹೋರಾಡಿ ಪಡೆದನು. ಕೇವಲ ಸೋತನಾಯಂತೆ ಓಡಿ ಬಂದು ಸರೋವರದಲ್ಲಿ ಕುಳಿತಿರುವೆಯ ಕುಲಂಗಾರ, ಕ್ಷತ್ರಿಯದ ಹೊರಗೆ ಬಾ. ಇಲ್ಲದಿದ್ದರೆ ಈ ಗದೆಯಿಂದ ಅಪ್ಪಳಿಸಿ ಬಿಡುವೆನು. ವಿರಾಟನ ಮನೆಯ ಅಡಿಗೆ ಪಟ್ಟಂಗಿ ರುಕೋದರ, ನಾನು ಹೇಡಿಯಂತೆ ಪ್ರಾಣ ಭಯದಿಂದ ಅಡಗಿ ಕುಳಿತಿರಲಿಲ್ಲ. ಕೊನೆಯ ಬಾರಿ ತ್ರಿವಿಕ್ರಮನಿಂದ ಕಾದಾಡುವ ಮೊದಲು ಕ್ಷಣಕಾಲ ವಿಶ್ರಾಂತಿಯನ್ನು ಹೊಂದಿದನಷ್ಟೇ. ಈ ದುರ್ಯೋಧನನ ಉನ್ನತ ಧ್ವಜದಡಿಯಲ್ಲಿ ಯುದ್ಧಕ್ಕೆ ಹೊರಟ 11 ಅಕ್ಷೋಹಿಣಿ ಸೈನ್ಯ ದಳದಲ್ಲಿ ಈಗ ಉಳಿದಿರುವುದು ನಾನು ಮತ್ತು ಈ ನನ್ನ ಗದೆ. ಎಲ್ಲವೋ ಪಾಂಡುಪುತ್ರರೇ, ನೀವು ಒಬ್ಬೊಬ್ಬರಾಗಿ ಬರುವಿರೋ, ಎಲ್ಲರೂ ಒಟ್ಟಾಗಿ ಬರುವರು. ಸಿದ್ಧರಾಗಿ ಯುದ್ಧಕ್ಕೆ. ಭೀಮಸೇನ, ಇದು ನಿನಗೆ ಯುದ್ಧಕ್ಕೆ ಆಹ್ವಾನ. ಅದನ್ನು ಹೇಳುವ ಸಂಭವವಿಲ್ಲ. ಕೃಷ್ಣ, ರೆಡಿಯಾಗಿ ಸಿದ್ಧರಾಗಿರುವೆ. ಇದಕ್ಕೆ ನಿನ್ನ ಉತ್ತರವೇನು? ಅದನ್ನು ಕೇಳುವ ಅಗತ್ಯವಿಲ್ಲ ಕೃಷ್ಣ. ನಾನಿಷ್ಟು ದಿನವೂ ಕಾದಿದ್ದು ಈ ಶುಭ ಮುಹೂರ್ತದ ಗಳಿಗೆಗಾಗಿ. ಕೃಷ್ಣ, ಮಾಯಾವಿ, ನೀನು ಯಾರ ಪಕ್ಷವನ್ನು ವಹಿಸುವೆಯೋ ಅವರಿಗೆ ಜಯವೆಂದು ನಾನು ಮೊದಲೇ ತಿಳಿದಿದ್ದನು. ಆದರೆ ನನ್ನ ಉದ್ದೇಶವು ಈ ದುರ್ಯೋಧನನ ಛಲ ಮತ್ತು ವಿಜಯ ದುಂದುಬಿಯಂತೆ ಆದರ್ಶವನ್ನು ಮೊಳಗಿಸಬೇಕೆಂಬುದು. ನಿನ್ನ ಇಚ್ಛೆಯು ಪೂರ್ಣವಾಗುವುದು ವೀರವರ. ಎಲ್ಲವೋ ಭೀಮಸೇನ, ಈ
ಸಕಲ ಸಂಪದವೂ ನಿನ್ನದಾಗುವುದು. ದುರ್ಯೋಧನ, ಈ ಭೀಮಸೇನನ್ನು ಜಯಿಸಬಲ್ಲೆಯಾದರೆ ಆ ಚಂದ್ರಾರ್ಕವಾದ ಕೀರ್ತಿಯನ್ನು ಪಡೆಯುವೆ. ಸಿದ್ಧನಾಗು ಯುದ್ಧಕ್ಕೆ. ಎಲ್ಲೆಲ್ಲವೋ ರುಕೋದರ ಕ್ಷಣಕಾಲ ವಿಶ್ರಾಂತಿಯನ್ನು ಹೊಂದು. ಅದರ ಅಗತ್ಯವಿಲ್ಲ ದುರ್ಯೋಧನ. ವಾಸುದೇವ, ಈ ಭೀಮನನ್ನು ರಕ್ಷಿಸು. ಅದರ ಬಗ್ಗೆ ಯೋಚಿಸಬೇಡ ಧರ್ಮನಂದನ. ಭೀಮ, ಛಲದಿಂದ ಯುದ್ಧ ಮಾಡು. ಬಾಪ್ಪು ದುರ್ಯೋಧನ, ಬಾಪ್ಪು. ನಿರಾಸನಾಗಬೇಡ ಭೀಮ, ತೊಡೆ ತಟ್ಟಿ ಯುದ್ಧ ಮಾಡು. ಈಗ ನೆನಪಿಗೆ ಬಂತು ಕೃಷ್ಣ, ಈಗ ನೆನಪಿಗೆ ಬಂತು. ಎಲ್ಲವೋ ದುರ್ಯೋಧನ, ಸಿದ್ಧನಾಗು. ಯಾರು? ಯುಧಿಷ್ಠಿರ. ಛೀ! ಈ ದುರ್ಯೋಧನಿಂದ ವಿಯೋಗವಾದ ಈ ಭೂಮಿಯನ್ನ ನೀನೇ ಆಳು. ವಾಸುದೇವ. ಕೌರವೇಶ್ವರ, ದುರ್ಯೋಧನ. ವಾಸುದೇವ, ಮಾಯಾವಿ, ಈ ಒಂದು ಕ್ಷುದ್ರ ಕೀಟದ ವಿನಾಶಕ್ಕೆ ಇಷ್ಟೊಂದು ಮಹತ್ ಸಾಧನೆಯೇ ಕೃಷ್ಣ, ಎಷ್ಟೊಂದು ಮಹತ್ ಸಾಧನೆ. ನೀನು ಕ್ಷುದ್ರನೇ. ಏಕ ಸಂಕಲ್ಪ ಮಾತ್ರದಿಂದ ಉಜ್ಜೀವಿತನಾಗಿ ರಣರಂಗದಲ್ಲಿ ಸರ್ವಸ್ವವನ್ನು ತ್ಯಾಗ ಮಾಡಿದ ನೀನು ಕ್ಷುದ್ರನಾಗಬಲ್ಲೆಯ? ನಿನಗಾಗಿ 11 ಅಕ್ಷೋಹಿಣಿ ಸೈನ್ಯ, ಭೀಷ್ಮ, ದ್ರೋಣ, ಕರ್ಣ, ಮಹಾರಥಿಗಳು ಹೋರಾಡಿ ಜೀವವನ್ನು ಕಳೆದುಕೊಂಡರು. ಇಂತಹ ನೀನು ಕ್ಷುದ್ರನೇ. ಪಾಂಡವರಿಗೆ ಶತ್ರುವಾದರೂ ನನಗೆ ಪ್ರಿಯ ಮಿತ್ರ. ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಧರ್ಮವನ್ನು ಆಚರಿಸೆಂದು ಸಂಧಿ ಭಿಕ್ಷೆಯನ್ನು ಬೇಡಿದನು. ಆದರೂ ನೀನು ಚಿಂತಿಸಲಿಲ್ಲ. ಅದು ನನಗೆ ನಿರಾಸೆಯಿಲ್ಲ. ನನ್ನ ಅವತರಣದ ಉದ್ದೇಶವನ್ನು ಸಾರ್ಥಕಗೊಳಿಸಿದೆ. ಧನ್ಯನು ನೀನು ಕೌರವೇಶ್ವರ. ವೀರ ಸ್ವರ್ಗವನ್ನು ಪಡೆ. ಹಾಗಾದರೆ ನನ್ನ ಜನ್ಮವು ಸಾರ್ಥಕವಾಯಿತು. ಧರ್ಮರಾಜನ ಪಟ್ಟಾಭಿಷೇಕ ಸಿದ್ಧರಾಗಿ. ಸೌಖ್ಯವಾಗಿ ಬಾಳು ಯುಧಿಷ್ಠಿರ ರಾಜನೇ, ಸಾರ ಸೌಖ್ಯವಾಗಿ ಬಾಳು ಯುಧಿಷ್ಠಿರ ರಾಜನೇ, ರಾಜಾದಿರಾಜನೇ ಯುಧಿಷ್ಠಿರ ರಾಜನೇ, ರಾಜಾದಿರಾಜನೇ ಯುಧಿಷ್ಠಿರ ರಾಜನೇ, ಚಕ್ರವರ್ತಿಯಾಗಿ ಬಾಳು ಯುಧಿಷ್ಠಿರ ರಾಜನೇ, ಚಕ್ರವರ್ತಿಯಾಗಿ ಬಾಳು ಯುಧಿಷ್ಠಿರ ರಾಜನೇ, ರಾಜಾದಿರಾಜನೇ ಯುಧಿಷ್ಠಿರ ರಾಜನೇ, ಚಕ್ರವರ್ತಿಯಾಗಿ ಬಾಳು ಯುಧಿಷ್ಠಿರ ರಾಜನೇ. ಧರ್ಮಪುತ್ರನಿಗೆ, ಧರ್ಮಪುತ್ರನಿಗೆ, ಧರ್ಮಪುತ್ರನಿಗೆ. ಧರ್ಮಪುತ್ರ, ಧರ್ಮದಿಂದ ರಾಜ್ಯವನ್ನು ಆಳು. ಜಯ ಜಯ ಮಂಗಳವಾ